ಮೂಡಲಗಿರಿಯ 77 ಮಲೆ ಒಡೆಯ ಮೈಕಾರ ಮಾದೇಶ್ವರನ ಸಾಲೂರು ಮಠದ ಈ ಸನ್ನಿಧಾನದಲ್ಲಿ ಪರಮ ಪೂಜ್ಯ ನಡೆದಾಡಿದ ದೇವರು ಅಂತ ಹೆಸರಾಗಿ ನಮ್ಮ ಗುರುಸ್ವಾಮಿಗಳವರ ಸಂಸ್ಮರಣೆಯ ಪ್ರಥಮ ವರ್ಷದ ಈ ಪುಣ್ಯ ಕಾರ್ಯಕ್ರಮ ನಮ್ಮ ಪರಮ ಪೂಜ್ಯ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹರಗುರು ಚರಮೂರ್ತಿಗಳು ಮತ್ತು ಜಗದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಿನ್ನೆಯಿಂದಲೂ ಕೂಡ ಅನೇಕ ಭಜನಾ ಮೇಳಗಳ ಜೊತೆಯಲ್ಲಿ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆದು ಗುರುಪಾದ ಪೂಜೆಯೊಡನೆ ಗದ್ದಿಗೆಗೆ ಸಹಸ್ರ ಬಿಲ್ವಾರ್ಚನೆಯ ಮುಖಾಂತರವಾಗಿ 77 ಮಲೆ ಒಡೆಯನ ಒಂದು ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ನೆಲೆಯಾಗಿರ್ತಕ್ಕಂಥ ನಮ್ಮ ಗುರುಸ್ವಾಮಿಗಳವರ ಈ ಒಂದು ಪುಣ್ಯ ದಿನ ಎಲ್ಲೆಲ್ಲೂ ಕೂಡ ಸುಮಾರು 70 ವರ್ಷಗಳ ಕಾಲ ಜೀವನವನ್ನು ಸವಿಸಿದಂತ ಈ ಮಠಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಂತ ನಮ್ಮ ಗುರುಸ್ವಾಮಿಗಳವರು ನಿಜವಾಗ್ಲೂ ಕೂಡ ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಹರಸಿ ಆಶೀರ್ವದಿಸಿ ಸಾಲೂರು ಮಠಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಭಕ್ತಿಯಿಂದ ಬರ್ತಿದ್ದಂತ ಮಹಾನುಭಾವರ ಒಂದು ಪುಣ್ಯ ದಿನ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. 1ನೇ ವರ್ಷ ಎಲ್ಲೆಲ್ಲೂ ಕೂಡ ಬಸವ ಜಯಂತಿಗಳು ಮತ್ತು ವೈಭೋಗವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಚಾಮರಾಜನಗರ ಜಿಲ್ಲೆಯ ಬಸವ ಜಯಂತಿಯ ಕಾರ್ಯಕ್ರಮ ನಾಳಿದ್ದು ಚಾಮರಾಜನಗರದಲ್ಲಿ ಬಹಳ ಅದ್ಭುತವಾಗಿ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಿರುವ ಸಂದರ್ಭದಲ್ಲಿ ನಾಳೆ ರಾತ್ರಿ ಅಂದ್ರೆ 21ನೇ ತಾರೀಕು ರಾತ್ರಿ 8 ಗಂಟೆಗೆ ನಮ್ಮದೇ ಪ್ರಭುಲಿಂಗ ಲೀಲೆ ಎಂಬತಕ್ಕಂಥ ಅಥವಾ ಅಲ್ಲಮ ಶರಣರ ಸಂದರ್ಶನ ಎಂಬ ನಾಟಕ ನಾಳೆ ರಾತ್ರಿ 8 ಗಂಟೆಗೆ ಚಾಮರಾಜನಗರದ ಸಿದ್ದಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಪ್ರಾರಂಭವಾಗುತ್ತೆ. ರಾತ್ರಿ 8 ಗಂಟೆಗೆ ನಾಳಿದ್ದು ಬೆಳಗ್ಗೆ ಬಸವ ಜಯಂತಿಯ ಉತ್ಸವ ಕಾರ್ಯಕ್ರಮ ಇದೆ. ಜಿಲ್ಲಾವಾರು ನಡೆಯತಕ್ಕಂಥ ಉತ್ಸವ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆರವೇರಿಸ್ತಾ ಪುಣ್ಯ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ನಾಡಿನ ಎಲ್ಲಾ ಮಠಾಧೀಶ್ವರರು ಸೇರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಸ್ವಾಗತ. ನಾಳೆ ರಾತ್ರಿ 8 ಗಂಟೆಗೆ ಅಲ್ಲಮ ಪ್ರಭುಗಳ ಒಂದು ನಾಟಕ ಪ್ರಭುಲಿಂಗ ಲೀಲೆ, ಅದರಲ್ಲಿ ನಾನೇ ಅಲ್ಲಮ ಪ್ರಭುವನ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಮಗ ದಿಲೀಪ್ ಕುಮಾರ್ ಇಲ್ಲಿ ಇರ್ತಕ್ಕಂಥವ್ರು ಇವರು ಬಸವೇಶ್ವರನ ಪಾತ್ರ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಮಗ ಭರತ್ ಕುಮಾರ್ ಅವರು ನಾರದನ ಪಾತ್ರವನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮತ್ತು ಪುರುಷೋತ್ತಮರವರು ನಂಜೇದೇವನಪುರ ಅವರು ಕೌಶಿಕ ಮತ್ತು ಈಶ್ವರನ ಪಾತ್ರದಲ್ಲಿ ಬೀರಿವಂಡಿ ಗೋವಿಂದರಾಜ್ ಮಾಸ್ಟರ್ ಅವರ ನಿರ್ದೇಶನದಲ್ಲಿ ಕೊಳ್ಳೆಗಾಲದ ವೆಂಕಟೇಶ್ವರ ಡ್ರಾಮಾ ಸೀನರಿಯ ರಂಗಸಜ್ಜಿಕೆಯಲ್ಲಿ ಅದ್ಭುತವಾದ ನಾಟಕ. ಅನೇಕ ಅಂದ್ರೇನು ಸುಮಾರು 20,000ಕ್ಕೂ ಹೆಚ್ಚು ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಯಾವ ಪ್ರಭುಲಿಂಗ ಲೀಲೆ ಎಂಬತಕ್ಕಂಥ ನಾಟಕ ನಾಳೆ ರಾತ್ರಿ 8 ಗಂಟೆಗೆ ದಯಮಾಡಿ ಚಾಮರಾಜನಗರ ವಿರಕ್ತ ಮಠ ಸಿದ್ದಮಲ್ಲೇಶ್ವರ ವಿರಕ್ತ ಮಠಕ್ಕೆ ತಾವೆಲ್ಲರೂ ಕೂಡ ಬನ್ನಿ. ಎಷ್ಟೇ ಜನ ಬಂದರೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಪರಮ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆ ಮೈಕಾರ ಮಾದೇಶ್ವರನ ಒಂದು ಪುಣ್ಯ ಗುಣಗಾನವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಉಘೇ ಮಲ್ಲಯ್ಯ ಆ ಮೈಕಾರ ಮಾದೇಶ್ವರನಿಗೆ ನಿಮಗೆಲ್ಲರಿಗೂ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಗೀತೆಯನ್ನು ಕೇಳು. ಸಗಣಿಯ ಬೆಳಗಂಗೆ ಸಂಪಿಗೆಯ ಹರಳಲ್ಲಿ ಪೂಜಿಸಿದರೆ ಗಂಜನೆಯಲ್ಲವೇ ಅದರ ಗಂಜನವ ಬಿಡದಣ್ಣ ಬಿಡದಣ್ಣ ಸಗಣಿಯ ಬೆಳಕಂಗೆ ಮಣ್ಣ ಪುತ್ತಲಿಯ ಮಾಡಿ ಮಾನದ ಜಲದಲ್ಲಿ ತೊಳೆದರೆ ಮಣ್ಣ ಪುತ್ತಲಿಯ ಮಾಡಿ ಮಾನದ ಜಲದಲ್ಲಿ ತೊಳೆದರೆ ನಿತ
ನಿತ್ಯ ನಿತ್ಯ ಕೆಸರಲ್ಲದೆ ಋತುಗವ ಬಿಡದಣ್ಣ ಮಣ್ಣ ಪುತ್ತಲಿಯ ಮಾಡಿ ಮಾನದ ಜಲದಲ್ಲಿ ತೊಳೆದರೆ ನಿತ್ಯ ನಿತ್ಯ ಕೆಸರಲ್ಲದೆ ಋತುಗವ ಬಿಡದಣ್ಣ ಸಗಣಿಯ ಬೆಳಗ್ಗೆ ಹಿಂಗೆ ಸಂಪಿಗೆಯ ಅರಳಲ್ಲಿ ಭೋಜಿಸಿದರೆ ಕಂಜನೆಯಲ್ಲವೇ ಅದರ ಕಂಜನವ ಬಿಡದಣ್ಣ ಬಿಡದಣ್ಣ ಸಗಣಿಯ ಬೆಳಗ್ಗೆ ಹಿಂಗೆ ಆ ಲೋಕದ ಮಾನವನಿಗೆ ಶಿವ ದೀಕ್ಷೆಯ ಕೊಟ್ಟರೆ ಲೋಕದ ಮಾನವನಿಗೆ ಶಿವ ದೀಕ್ಷೆಯ ಕೊಟ್ಟರೆ ಕೆಟ್ಟವನೇಗೋ ಸದ್ಭಕ್ತನ ನಾನು ಕೂಡಲ ಸಂಗಮ ದೇವ ಲೋಕದ ಮಾನವನಿಗೆ ಶಿವ ದೀಕ್ಷೆಯ ಕೊಟ್ಟರೆ ಕೆಟ್ಟವನಿಗೋ ಸದ್ಭಕ್ತನ ನಾನು ಕೂಡಲ ಸಂಗಮ ದೇವ ಸಗಣಿ ಬೆಳಕಿಗೆ ಸಂಪಿಗೆಯ ಅರಳಲ್ಲಿ ಭೋಜಿಸಿದರೆ ಕಂಜನೆಯಲ್ಲವೇ ಅದರ ಕಂಜನವ ಬಿಡದಣ್ಣ ಬಿಡದಣ್ಣ ಸಗಣಿಯ ಬೆಳಕಿಗೆ ಆ ಸಾಂಬಜಯ ನಮ ಪಾರ್ವತಿ ಪತಿಯರ ಮಹಾದೇವ ಆಲ ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀ ಮಂಜುನ ಭಿಕ್ಷೆ ಸ್ವಾಮಿ ಪರ ಮಲೆ ಮಾದೇಶ್ವರರು ಶ್ರೀಶೈಲದಲ್ಲಿ ಹುಟ್ಟಿ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಮಠಗಳನ್ನು ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಡಲಗಿರಿಗೆ ಬಂದವರು 77 ಮಲೆಗಳನ್ನು ಕೈಲಾಸವನ್ನಾಗಿ ಮಾಡಿ ಬೇಡ ಕಂಪನರಿಗೆ ಅಭಯವನ್ನು ಕೊಟ್ಟು ಬೇಡ ಕಂಪಣಗರ ಮಠ ಎಂಬುದಾಗಿ ಹೆಸರಾದದ್ದು ಈ ಸಾಲೂರು ಮಠ. ಈ ಬೇಡ ಕಂಪಣಗರ ಮಠ ಅಂದ್ರೆ ಮಾದೇಶ್ವರರು ಶ್ರೀಶೈಲದಿಂದ ಇಲ್ಲಿಗೆ ಬರಬೇಕಾದ್ರೆ ಇವರ ಭಕ್ತಿಯೇ ಕಾರಣ ಮತ್ತು ದಿಧಿಂಬಿಯ ಮಗನಾಗಿರ್ತಕ್ಕಂಥ ರಕ್ಕಸನಾದ ಶ್ರವಣಾಸುರನ ಸಂಹಾರಕ್ಕಾಗಿ ಇಲ್ಲಿಗೆ ಬಂದವರು. ಇಂಥ ಪವಿತ್ರವಾಗಿರ್ತಕ್ಕಂಥ ಸುಕ್ಷೇತ್ರದಲ್ಲಿ ಈ ಸ್ಥಳದಲ್ಲಿ ಮಠವನ್ನು ಮಾಡಿ ಯಾವ ಈ ಪವಿತ್ರವಾದ ಸ್ಥಳವನ್ನು ಕೈಲಾಸ ಮಾಡಿ ಅಂದ್ರೇನು ಅಂತರಗಂಗೆ ಎಲ್ಲ ಈ ಒಂದು ದೇವಸ್ಥಾನಗಳಾಗೋದಕ್ಕೆ ಮುಂಚೆ ಇಲ್ಲಿ ಪಾದವನ್ನಿಟ್ಟು ಮುಪ್ಪಿನ ಸ್ವಾಮಿಗಳ ಮಠ ಎಂದು ಮುಪ್ಪಾಗದಿರಲಿ ಅಂತ ಮರವನ್ನ ನೆಟ್ಟು ಜೋಳಿಗೆ ಬೆತ್ತ ಪಾದುಕೆಗಳನ್ನಿಲ್ಲಿಟ್ಟು ಭಕ್ತಿಯಿಂದ ಸೇವೆಯನ್ನು ಮಾಡಿದವರು ಮೈಕಾರ ಮಾದೇಶ್ವರರು. ಅವರ ಕಾಲದಿಂದ ಅವರ ಗುರು ಪರಂಪರೆಯ ಮುಖಾಂತರವಾಗಿ ಇವತ್ತು ನಮ್ಮ ಗುರುಸ್ವಾಮಿಗಳವರು ಈ ಒಂದು ಪವಿತ್ರವಾದಂಥ ಕ್ಷೇತ್ರದ ಪೀಠವನ್ನು ಹಗಲಿ ಹೋದ ಮೇಲೆ ಡಾಕ್ಟರ್ ಇಮ್ಮಡಿ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಪೀಠವನ್ನು ಅಲಂಕರಿಸಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಡೋದ್ರ ಜೊತೆಗೆ ಈ ಒಂದು ಕ್ಷೇತ್ರ ಬಹಳ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಈಗಿನ ಗುರುಗಳ ಒಂದು ಕಳೆ, ಒಂದು ಅವರ ಮುಖದ ಒಂದು ಭಕ್ತಿ ನಿಜವಾಗ್ಲೂ ಕೂಡ ಅಪಾರವಾದದ್ದು.
ಅಂತ ಒಂದು ಶರಣರ ಈ ಒಂದು ಭಕ್ತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ನಾವೆಲ್ಲರೂ ಕೂಡ ಆಡ್ತಾ ಉಘೇ ಮಾತಾ ಮಲ್ಲಯ್ಯ. ನಮ್ಮ ಅಕ್ಕ ಮಹಾದೇವರು ಒಂದು ವಚನವನ್ನು ಕೇಳಿಕೊಂಡಿದ್ದಾರೆ, ಅದನ್ನು ಆಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂದಯ್ಯ ಅಯ್ಯ ಅಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳು ಹುಟ್ಟಿದ ಬಳಿಕ ಗತಿ ನಿಂದೆಗಳೇನೆ ಬಂದರು ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಡವೇ ಸಮಾಧಾನಿಯಾಗಿರಬೇಡವೇ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶತರಗೆ ನಾಚಿದಡೆ ಎಂದಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶತರಗೆ ನಾಚಿದಡೆ ಎಂದಯ್ಯ. ಸಮುದ್ರದ ಅಡಿಯಲ್ಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲನ್ನು ಮನೆಯ ಮಾಡಿ ನೆರೆದೊರೆಗೆ ಅಂಜಿದಡೆ ಎಂದಯ್ಯ. ನೆರೆದೊರೆಗೆ ಅಂಜಿದಡೆ ಎಂದಯ್ಯ. ನೆರೆದೊರೆಗೆ ಅಂಜಿದಡೆ ಎಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳು ಹುಟ್ಟಿದ ಬಳಿಕ ಗತಿ ನಿಜಗಳೇ ಬಂದರು ಕೋಪವನ್ನು ತಾಳದೆ ಸಮಾಧಾನಿಯಾಗಿರದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಮೃಗಗಳಿಗೆ ಅಂಜಿದಡೆ ಎಂದಯ್ಯ. ಇತೀಕ್ಷಾ ಮತ್ತು ಕುಟುಂಬ ವರ್ಗದವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಮಾದೇಶ್ವರರು ಒಳ್ಳೆಯದು ಮಾಡಲಿ ಅಂತವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ
ನಮ್ಮ ಕೆಬ್ಬುಂಡಿ ಶಿವಕುಮಾರ್ ಅವರಿಂದ ಮುಂದಿನ ಗೀತೆಯನ್ನು ಕೇಳೋಣ. ಎಲ್ರಿಗೂ ಶರಣಾರ್ಥಿ. ಶ್ರೀ ಗುರುಸ್ವಾಮಿಗಳವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ನಾಡು ಕಂಡಂತಹ ಹರಿಕತೆ ವಿದ್ವಾನ್ ಶಿವಕುಮಾರಣ್ಣವರ ಒಂದು ಕಾರ್ಯಕ್ರಮನ ಕೇಳ್ತಿರ್ತಕ್ಕಂತಹ ನಾವೆಲ್ಲರೂ ಧನ್ಯ. ಅವ್ರ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಒಂದು ಹಾಡನ್ನ ಹಾಡಲಿಕ್ಕೆ ಕೊಡ್ತಾರೆ ಅಂದರೆ ನಾವು ಕೂಡ ಪುಣ್ಯವಂತರು ಅಂತ ಭಾವಿಸ್ತಾ ಬಸವಣ್ಣವರ ಒಂದು ಗೀತೆಯನ್ನು ಹಾಡಬೇಕು ಅಂತ ಇಚ್ಛಿಸ್ತೇನೆ. ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ಸಂಗನ ಬಸವೇಶ ಜಗಜ್ಯೋತಿಯೇ ಚಿನ್ಮಯ ರೂಪ ಶಿವ ಶಿವ ಸಂಗನ ಬಸವ ಶಿವ ಸತ್ವದ ರೂಪ ಪರಮ ನಿರಂಜನ ಶರಣ ಸತ್ವದ ರೂಪ ಪರಮ ನಿರಂಜನ ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರೋ ಬಸವೇಶ ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರೋ ಬಸವೇಶ ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿನ್ಮಯ ರೂಪ ಶಿವ ವೇದನಾಲ್ಕರ ಮೂರ್ತಿ ಬಸವೇಶ ನಾದ ನಿರ್ಗುಣ ಬ್ರಹ್ಮ ಬಸವೇಶ
ಸಿಹಿಯ ಬುದ್ಧಿಯಲ್ಲಿ ಕೆಮ್ಮದಿ ನೆರಳಲಿ ಮಾದೇವ ಬರುಗವರೇ, ನಮ್ಮ ಮೈಕಾರ ಬರುಗವರೇ. ಹೂವ ಹುಯ್ಯಲು ಹೋಗಿ ಮುಗ್ಗ ಹುಯ್ಯಲು ಹೋಗಿ ಮಲೆ ಮಲೆ ಸುಸ್ತವರೇ, ಸ್ವಾಮಿ ಆಯಾಸಗೊಂಡವರೇ. ಸಾಕಾಗಿ ಬಂದವರೇ ಅಮ್ಮ ಜೋಕಾಗಿ ಬರುವವರೇ, ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಬರುವವರೇ. ಶಂಕರಮಲೆಯಲ್ಲಿ ಶಿವಶಂಕರ, ಗಂಗಮಲೆಯಲ್ಲಿ ಲಿಂಗಾರ, ಭೀಮನ ಕೊಲ್ಲಿಯಲ್ಲಿ ಭೀಮೇಶ್ವರ, ಮರಡಿಯ ಕೋಟೆಯಲ್ಲಿ ಮರಡೀಶ್ವರ, ಚುಂಚನಗಿರಿಯಲ್ಲಿ ಭೈರೇಶ್ವರ, ಜಗವನು ಕಾಯುವ ಜಗದೀಶ್ವರ, ಲೋಕಕ್ಕೆ ಇವನೊಬ್ಬನೇ ಲೋಕೇಶ್ವರ. ಶ್ರೀಯಲ್ಲಿ ಬ್ರಹ್ಮನಲ್ಲಿ ನೆರಳಲ್ಲಿ ಆದೇವ ಬರುವವರೇ, ಅವರು ಕದಿ ಹೊರದವರೇ. ಪರಿಚಯ ಜನುಮ ಪಾವನವು ಮಾಡುತ್ತ ನಂಬಿದ ಮನೆಯಲ್ಲಿ ಬಾಗಿಲು ತಪ್ಪದ ದಾನವ ನೀನವರೇ, ನಂಬಿದ ಮನೆಗೆ ಬಾಗಿಲು ತಪ್ಪದ ದಾನವ ನೀನವರೇ. ಮಾದೇವ ಮಾದೇವ ಸೀಗೆ ಬುದ್ಧಿಯಲ್ಲಿ ಕೆಮ್ಮದಿ ನೆರಳಲ್ಲಿ ಮಾದೇವ ಬರುವವರೇ.
ಎನ್ನಂತರಂಗದೊಳು ನೀನಿರುವಯ್ಯ ಎನ್ನ ಗುರಿಯೇನೆಂದು ತೋರುಬಾರಯ್ಯ ನೀನಲ್ಲದೆ ನನಗೆ ಮತ್ತಾರು ಗುರುರಾಯ ನೀನಲ್ಲದೆ ನನಗೆ ಮತ್ತಾರು ಗುರುರಾಯ ನಡೆಸೋ ಹಾದಿಯಲಿ ಆ ನೀ ನಡೆಸೋ ಹಾದಿಯಲಿ ನಾ ನಡೆವೆನಯ್ಯ ನೀ ನಡೆಸೋ ಹಾದಿಯಲಿ ನಾ ನಡೆವೆನಯ್ಯ ಜಾಣ ಸದ್ಗುರುವೇ ಗುರಿ ತೋರಿಸಯ್ಯ ಅಯ್ಯ ಎನ್ನ ಗುರಿ ಹಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ
ಮಹದೇಶ್ವರ ನಿನಗೆ ದಯೆ ಬಾರದೇನೋ, ನಿನ್ನ ಭಕ್ತನ ಮೊರೆಯು ನಿನಗೆ ಕೇಳದೇನೋ. ಮಾದೇಶ್ವರ ನಿನಗೆ ದಯೆ ಬಾರದೇನೋ, ನಿನ್ನ ಭಕ್ತನ ಮೊರೆಯು ನಿನಗೆ ಕೇಳದೇನೋ. ಮಾದೇಶ್ವರ ನಿನಗೆ ದಯೆ ಬಾರದೇನೋ, ನಿನ್ನ ಭಕ್ತನ ಮೊರೆಯು ನಿನಗೆ ಕೇಳದೇನೋ. ನಿನ್ನ ಪಾದ ಸೇವೆಯಲ್ಲೇ ನನ್ನ ಜೀವನ, ನಿನ್ನ ಸ್ಮರಣೆಯಲ್ಲೇ ನನಗೆ ಜನ್ಮ ಪಾವನ. ನಿನ್ನ ಪಾದ ಸೇವೆಯಲ್ಲೇ ನನ್ನ ಜೀವನ, ನಿನ್ನ ಸ್ಮರಣೆಯಲ್ಲೇ ನನಗೆ ಜನ್ಮ ಪಾವನ. ಕಣ್ಣ ನೀರಿನಲ್ಲಿಯೇ ಆಳ ತೊಳೆಯುವೆ, ನಿನಗಾಗಿಯೇ ಜೀವ ಸವೆಸುವೆ. ಏಳು ಮಲಯ ಮಾದೇವ ಕರುಣೆ ತೋರು ಗುರುದೇವ, ಏಳು ಮಲಯ ಮಾದೇವ ಕರುಣೆ ತೋರು ಗುರುದೇವ. ಒಮ್ಮೆ ನೋಡಿ ನೀನು ಅರಸು ಸಂತನು ಸ್ವಾಮಿ, ಒಮ್ಮೆ ನೋಡಿ ನೀನು ಅರಸು ಸಂತನು. ಮಾದೇಶ್ವರ ನಿನಗೆ ದಯೆ ಬಾರದೇನೋ, ನಿನ್ನ ಭಕ್ತನ ಮೊರೆಯು ನನಗೆ ಕೇಳದೇನೋ. ನಿನ್ನ ಪುಣ್ಯ ನೆಲದಲ್ಲಿ ಧೂಪ ಹಾಕುವೆ ಸ್ವಾಮಿ, ನಿನ್ನ ಮಡಿಲಿನಲ್ಲಿ ಒಂದು ಹಿಡಿಯುವೆ. ನಿನ್ನ ಪುಣ್ಯ ನೆಲದಲ್ಲಿ ಧೂಪ ಹಾಕುವೆ ಸ್ವಾಮಿ, ನಿನ್ನ ಮಡಿಲಿನಲ್ಲಿ ಒಂದು ಹಿಡಿಯುವೆ. ಕಂಡುಗೋಲು ನುಡಿಯುತ್ತಲೇ ರಥವ ಎಳೆಯುವೆ,
ಬಾರದೇನೋ ನಿನ್ನ ಭಕ್ತನ ಮೊರೆಯು ನಿನಗೆ ಕೇಳದೇನೋ. ಹೆಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದೇವ ನಿಮ್ಮನೆ ಮನೆಯ ಮ್ಯಾಲೆ ನಾಗರ ಗಾಡಿ ತಿಳಿದು ಬಾರಿಯ. ಓರು ಹೆಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದೇವ ನಿಮ್ಮನೆ ಮನೆಯ ಮ್ಯಾಲೆ ನಾಗರ ಗಾಡಿ ತಿಳಿದು ಬಾರಿಯ. ನಿಮ್ಮ ನದಿಯ ಮ್ಯಾಲೆ ನಾಗರ ಗಾಡಿ ತಿಳಿದು ಬಾರಿಯ. ಕೂಗಿ ಕೂಗಿ ಕರೆದೇವಲ್ಲ ಕುಣಿಯುತ್ತ ಬಾರಯ್ಯ. ಕೂಗಿ ಕೂಗಿ ಕರೆದೇವಲ್ಲ ಕುಣಿಯುತ್ತ ಬಾರಯ್ಯ. ನಮ್ಮ ಕೂಗಿನ ದನಿಗೆ ನಬಿಲಿನಂತೆ ನಲಿದು ಬಾರಯ್ಯ. ಕೂಗಿ ಕೂಗಿ ಕರೆದೇವಲ್ಲ ಕುಣಿಯುತ್ತ ಬಾರಯ್ಯ. ನಮ್ಮ ಕೂಗಿನ ದನಿಗೆ ನಬಿಲಿನಂತೆ ನಲಿದು ಬಾರಯ್ಯ. ಮಲ್ಲಿಗೆ ಹೂವ ಮುಗಿದು ಬಾರ ಅಲೆಯ ಮಾದೇವ. ಮಲ್ಲಿಗೆ ಹೂವ ಮುಗಿದು ಬಾರು ಅಲೆಯ ಮಾದೇವ. ನೀನೆಲ್ಲ ಮೆಲ್ಲನೆ ಪಾದಗಳಿಗೆ ಒಲಿದು ಬಾರಿಯ. ನೀನೆಲ್ಲ ಮೆಲ್ಲನೆ ಪಾದಗಳಿಗೆ ಒಲಿದು ಬಾರಿಯ. ಒಂದು ಹೆಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದೇವ ಮನೆ ಮನೆಯ ಮ್ಯಾಲೆ ನಾಗರ ಗಾಡಿ ಒಲಿದು ಬಾರಿಯ. ಕಂಬದ ಬೋಳಿ ಇಬ್ಬದ ಮ್ಯಾಲೆ ನಿಂತು ನೋಡಯ್ಯ. ಕಂಬದ ಬೋಳಿ ಇಬ್ಬದ ಮ್ಯಾಲೆ ನಿಂತು ನೋಡಯ್ಯ. ನಿಮ್ಮ ಪಡುವಾಲ ಪರಸೆ ಬರುವ ಚಂದವ ನೋಡಯ್ಯ. ಕಂಬದ ಬೋಳಿ ಇಬ್ಬದ ಮ್ಯಾಲೆ ನಿಂತು ನೋಡಯ್ಯ. ನಿಮ್ಮ ಪಡುವಾಲ ಪರಸೆ ಬರುವ ಚಂದವ ನೋಡಯ್ಯ. ಕರಿಯಾದ ಬಳಿ ಕಟ್ಟು ಕರಿತು ಮಾರಯ್ಯ. ಕರಿಯಾದ ಬಳಿ ಕಟ್ಟು ಮಾರಯ್ಯ. ನೀವು ಬಾರಿ ಬರುಗೇರಿಕೊಂಡು ಜಾಗಲು ಮಾರಯ್ಯ. ನೀವು ಬಾರಿ ಬರುಗೇರಿಕೊಂಡು ಜಾಗಲು ಮಾರಯ್ಯ. ಅಯ್ಯ ಅವರು ಹೆಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದೇವ ನಿಮ್ಮನೆ ಮನೆಯ ಮ್ಯಾಲೆ ನಾಗರ ಗಾಡಿ ತಿಳಿದು ಬಾರಯ್ಯ. ದಯ ಮಾಡಲುಂಟು ಮಾದೇವ. ಕೆಂಡಾದ ಕುಳಿಗಂಡ ಕೆಂಡ ಗಂಗಯ್ಯ. ನೀನು ಕೆಂಡಾದೊಂದಿಗೆ ದಯ ಮಾಡಲುಂಟು ಮಾದಯ್ಯ. ಬಾಣದಲ್ಲಿ ಚುಡದಲ್ಲಿ ಜಾಣ ಮಾರಯ್ಯ. ಬಾಣದಲ್ಲಿ ಚುಡದಲ್ಲಿ ಜಾಣ ಮಾರಯ್ಯ. ನೀವು ಪಾಸು ಪಾಪಿ ಪಂಚು ಮಾಡಲು ವಾರಯ್ಯ. ನೀವು ಪಾಸು ಪಾಪಿ ಪಂಚು ಮಾಡಲು ವಾರಯ್ಯ. ಅಯ್ಯ ಗುರುವೇ ಗುರು ಕಣ್ಣಿನ ಮುಗಿಲು ಬಣ್ಣದ ಮಾದೇವ ಮನೆಯಲ್ಲಿ ತಿಳಿದು ಬಾರ.
ಬಾರಿಯ ಮೂರು ಗಂಡಿನ ಮುಗಿಲು ಬಣ್ಣದ ಮುದ್ದು ಮಾದೇವ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ನಿಮಗೂ ಬಾರಿಯ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ನಿಮಗೂ ಬಾರಿಯ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ